MTR ಹೋಟೆಲ್ಸ್ ಓಕೆ ಬ್ರೇಕ್ಫಾಸ್ಟ್ ಪರವಾಗಿಲ್ಲ ಅಲ್ಲ. ಎಮ್ ಏನು ಅಷ್ಟೊಂದು MTR ಅಷ್ಟೇನು ಟೇಸ್ಟ್ ಇಲ್ಲ. ಆವ್ರೇಜ್ ಆಗಿದೆ ಆಯ್ತಾ, ಒನ್ ಟೈಮ್ ಓಕೆ ಅಷ್ಟೇ. ಇದಕ್ಕಿಂತ ಹರ್ಷ ಗ್ರ್ಯಾಂಡ್ ಎಷ್ಟೋ ಬೆಟರ್ ಆಗಿದೆ. ಸರಿ ನೆಕ್ಸ್ಟ್ ಟೈಮ್ ಹೋಗೋಣ ಹರ್ಷ ಗ್ರ್ಯಾಂಡ್. ಅದೇ ನಾವು ಅದು ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡಿಲ್ಲ, ವೆಂಡ್ ಮೇಲೆ ಬರೋಣ. ನಿಧಾನಕ್ಕೆ ಹೋಗ್ತಾ ಇದೀನಿ ಬಾ. ಫೋನ್ ಇದೆಯಾ? ಎಸ್, ಫೋನ್ ಈಸ್ ದೇರ್. ನಾನು ವೈಸರ್ ಒರೆಸ್ಕೊಬೇಕಾಯ್ತು, ಅದಕ್ಕೆ ಅಲ್ಲಿ ಒರೆಸ್ಕೊಂತಾ ಇದ್ದೆ. ಎಲ್ಲಿ? ವೈಸರ್ ಒರೆಸ್ಕೊಂತಾ ಇದ್ದೆ ಅಲ್ಲಿ ಹೋಟ್ಲಲ್ಲಿ, ಅದಕ್ಕೆ ಲೇಟ್ ಆಯ್ತು. ಪರವಾಗಿಲ್ಲ. ಹಾ, ಯಾವ ಹೋಟ್ಲಲ್ಲೋ? ಇಲ್ಲ ಇವಾಗ ಇದ್ದಿದ್ದಲ್ಲಿ. ಅದಕ್ಕೇನಂತೆ? ಹೇಳಿದಷ್ಟೇ, ನಿಂದೇನ್ ಬೇಡವಾ? ನನ್ ವೈಸರ್ ಗಲೀಜಾಗಿತ್ತು. ನಂದು ಗಲೀಜಾಗಿದೆ. ಒರೆಸ್ಕೊಬೇಕು ತಾನೆ ಅಲ್ಲಿ. ಎಲ್ಲಿ ಅಲ್ಲೆಲ್ಲೋ ಇದ್ದಂಗಿದೆ. 130 ತೋರಿಸ್ತಿದೆ ರೇಂಜ್. ನಿಂದು ಕಮ್ಮಿ ಇದೆ, 60 ಇದೆ. ನಿಮಿಷ ಇಲ್ಲಿ 1 ಸೆಕೆಂಡ್ ನಿಮಿಷ. ಬ್ಯಾಟ್ರಿ ಇಟ್ಟೆ, ಎಲ್ಲಿ ಇಟ್ಟೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಬ್ಯಾಟ್ರಿ? ಇಲ್ಲೇ ನಿಲ್ಸ್ಕೊ. ಇಲ್ಲ, ಈ ಮಧ್ಯ ರೋಡಲ್ಲಿ ಯೂಟರ್ನ್ ನೋಡ್ ನಿಲ್ಸಲ್ ಸೈಡ್ ಅಲ್ಲಿ. ಬೇಡ, ಇಲ್ಲೆಲ್ಲ ಝುಯ್ ಅಂತ ಬರ್ತಾರೆ. ಸರಿ. ಕಬ್ಬಿನ ಜ್ಯೂಸ್ ಕುಡಿತಿದ್ಯಾ? ಇರೋ ತಿರುಗಿಸ್ತಿದೀನಿ ದೂರ ಮಾಡಿ, ಇಲ್ಲಿ ಒಳಗಡೆ ನಿಲ್ಸೋಣ ಅಂತ. ಸರಿ. ಇದ್ಯಾವ್ದ ದೇವಸ್ಥಾನ ಇದೆ? ಶ್ರೀ ಆದಿನಕ್ಕಲು ಹನುಮಂತರಾಯ ಸ್ವಾಮಿ. ಏನೋ ಮಗ ಹಂಗ್ ಓದ್ಬಿಟ್ಟೆ. ಹಾ, ಏನೋ ಹಂಗ್ ಓದ್ದೆ ಅಂದೆ. ಕನ್ನಡದಲ್ಲಿ ವೀಕ್, ಅದಕ್ಕೆ. ಒಂದು ಎರಡು ಬ್ಯಾಟ್ರಿ ತಂದಿದ್ದೆ. ಕರೆಕ್ಟ್. ವಿ ಹ್ಯಾವ್ 2 ಬ್ಯಾಟ್ರೀಸ್. ಪೆಟ್ರೋಲ್ ಹಾಕ್ಸಲ್ವಾ ನೀನ್ ಹಂಗಂದ್ರೆ? ಹಾಕಿಸ್ತೀನಪ್ಪ. ಯಾವಾಗ ಎಲ್ಲಾಗ ಏನೋ ಮನೆಗೆ ಹೋಗಿ ಏನ್ ರಿಸರ್ವ್ ಅಲ್ಲಿ ನಿಲ್ಸಕ್ಕಾಗತ್ತ? ಇಲ್ಲ, ನೆಕ್ಸ್ಟ್ ಟೋಲ್ ಅಲ್ಲೇ ಪೆಟ್ರೋಲ್ ನೆಕ್ಸ್ಟ್ ಈಗ ಸಿಗುತ್ತೆ, ಅಲ್ಲೇ ಹಾಕ್ಸನ್. ಸರಿ. ಸುಮ್ಮನೆ ಓಡ್ಸಕ್ಕಾಗಲ್ಲ. ಚೆಚ್ಚಾಡ್ತಿರ್ತೀವಲ್ಲ, ಬೇಗ ಆಗೋಗುತ್ತೆ. ನಂದು 50 ಇದೆ, 50 ಓನ್ಲಿ. ಅವಾಗ್ಲೇ ನನ್ ಮುಂದೆನೆ ಫುಲ್ ಟ್ಯಾಂಕ್ ಹಾಕ್ಸ್ದಲ್ಲೋ. ನಾನು ಫುಲ್ ಟ್ಯಾಂಕ್ ಅಲ್ಲ, ಬರೀ 9 ಲೀಟರ್ ಹಾಕ್ಸಿರೋದು. ಹೌದಾ? ಹಾ. 1000 ಆಗಿಲ್ವಲ್ಲ, ನೀನ್ ಹೇಳ್ತಾನೆ 0 ಇನ್ನೊಂದು ವಡಿ ಅಂದೆ. ಹಾ, ನಿಂದೆಷ್ಟು ಲೀಟರ್ ಹಿಡೀತು? 20 ಲೀಟರ್. ನಂದ ಇಲ್ಲ, ನನ್ 19 ಟೋಟಲ್. ನನ್ 16 ಲೀಟರ್ ಅಷ್ಟೇ ಆಗೋಗಿ. ಬ್ಯೂಟಿಫುಲ್. RT1 ಅಪ್ಪ ಅದು. ಯಾರೋ ನೀನನು ಜಾಗ ಇಲ್ದಿರೋ ಕಡೆ ಎಲ್ಲ ಹೋಗ್ತೀಯಾ? ನನ್ನ ಮಗನೇ, ನಾನು ಹೋಗ್ತಿದ್ದೆ ಮುಂದೆ. ಹೋಗ್ಬೇಕಿತ್ತು, ನಾನು ಸ್ಲೋನು ಮಾಡ್ದೆ. ಇಲ್ಲಿ ಬಂದು ನಾನು ನಿಲ್ಸ್ದೆ. ಏನೋ ಮಿಸ್ಟೇಕ್ ಆಗಿದೆಯಲ್ಲ ಅಂತ ಇನ್ನದು ಧ್ರುವ ತಾರೆ ಹತ್ರ ಯೂಟರ್ನ್ ನೋಡ್ತೀನಿ. ಪಕ್ಕದಲ್ಲಿ ಹೋಗ್ಬೇಡ್ಬೋ, ಮುಂದೆ ಹೋಗು. ಸಡನ್ ಆಗಿ ರೈಟ್ ಲೆಫ್ಟ್ ಬಂದ್ರೆ ಸರಿ. ನಾನು ನೋಡ್ತಾ ಇರ್ತೀನಿ. ಇಲ್ಲ ಮುಂದೆ ಇಲ್ಲ ಹಿಂದೆ ಇರು. ಓಕೆ. ಇಲ್ಲೊಂದು ಸ್ವಾತಿ ಆದ್ಮೇಲೆ ಇಂಡಿಯನ್ ಆಯಿಲ್ ಇದೆ, ಅಲ್ಲೇ ಹಾಕ್ಸೋಣ. ಸರಿ. ಓಡ್ಸಕ್ ಆಗಲ್ಲ, ಇಲ್ಲ 45 ಬಂದ್ಬಿಡ್ತು. ಚೈನ್ಗೆ ಆಯಿಲ್ ಹಾಕಿಲ್ವಲ್ಲೋ? ಚೈನ್ ಲೂಬೆ ಮಾಡಿಲ್ಲ. ಚೇಂಜ್ ಮಾಡಿದ್ದೆ, ಡ್ರೈ ಆಗ್ಬಿಟ್ಟಿದೆ. ಮಾಡ್ಬೇಕು, ಫುಲ್ ಕ್ಲೀನ್ ಮಾಡಿ. ನಡಿಯೋ, ಏನ್ ನೋಡ್ತಿದ್ಯಾ?
ಮುಂಚೆ ಅದು ಬೇರೆದ್ ಯೂಸ್ ಮಾಡ್ತಿದ್ದೆ ಲೂಬು, ಅದು ಖಾಲಿ ಆಯ್ತು. ಇವಾಗ ಫುಲ್ ಕ್ಲೀನ್ ಮಾಡ್ಬಿಟ್ಟು ಹಾಕ್ಬೇಕು. ರೈಡಿಂಗ್ ದಿ ಕಾವಾಸಾಕಿ ನಿಂಜಾ 1000 SX. ಬಿಲ್ಲು ಮಗನೇ ಕ್ಲಚ್ ಹೊಡಿಬೇಕು ಗೇರ್ಗೆ. ನಂದೂ ಅಷ್ಟೇ ಸರ್. ಬೇಡ ನನ್ಗೆ, ಮತ್ತೆ ಸುಮ್ನೆ ಸಿಕ್ಸಿದ್ದು. ಬಿಲ್ಲ ಇದು. ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ ಇವಾಗ, ಹೇಳು. ಮಗನೇ ಗೇರ್ ಹೊಡಿಬೇಕಾದ್ರೆ ಕ್ಲಚ್ ಹೊಡಿಬೇಕು. ಅವನು ಏನ್ ಬಾಯಿಗೆ ಅದು ಆಗೋದೇ ಇಲ್ಲ ವಿತೌಟ್ ಕ್ಲಚ್. ಇರ್ಲಿ ನೋಡೋಣ. F2 ಅಂದ್ರೆ ಇನ್ನು ಫುಲ್ ಪವರ್, 2 ಅಂದ್ರೆ ಟ್ರಾಕ್ಷನ್ ಕಂಟ್ರೋಲ್ 2 ಅಲ್ಲಿ ಇದೆ ಅಂತ. ಟ್ರಾಕ್ಷನ್ ಕಂಟ್ರೋಲ್ 2 ಅಲ್ಲಿ ಇದೆಯಾ? 1 2 3 ಇರೋದು ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ. ಸೆಕೆಂಡ್ ಗೇರ್ ನಿಂದ ಆಟೋ ಇದ್ ಮಾಡ್ಬೋದಲ್ವಾ? ಹಾ ಮಾಡ್ಬೋದು. ಸ್ವಲ್ಪ 6th ಗೆ ಕ್ಲಚ್ ಇಡೋದು ಯಾಕು, ಅದು ಲಾಂಗ್ ಇದೆ, ಒಂದೊಂದ್ಸಲ ಕರೆಕ್ಟ್ ಆಗಿ ಬೀಳಲ್ಲ. ಸರಿ. ಸುಮ್ನೆ ಲೈಟ್ ಹೊಡಿಯುತ್ತಲ್ಲ ಇದು. ಏನ್ ಲೈಟ್ ಹೊಡಿತದೆ? ಅದು ಇದು ಕಣೋ, ರೆವ್ ಲಿಮಿಟರ್ 5,500. ಮಕ ನನ್ಗೆ ಭಯ ಆಗೋಗತ್ತು. ನಾವ್ 5,500 ಇಟ್ಬಿಟ್ಟಿದೀವಿ. ಏನದು ಕಾಣಿಸೋದೇ ಇಲ್ಲ ಸ್ಪೀಡ್ ಮೀಟ್ರು. ನನ್ ಗಾಗಲ್ಸ್ ಹಾಕೊಂಡಿದ್ದೀನಲ್ಲ ಅದಕ್ಕಿನ. ಬಿಟ್ರಪ್ಪ. ಯಾಕೋ ಗೇರ್ ಮಿಸ್ ಆಯ್ತಾ? ಯಾವ ಗೇರು? 4th ಇಂದ 5th ಗೆ. ಹೆಂಗ್ ಮಿಸ್ ಆಯ್ತು? ಕ್ಲಚ್ ಹಿಡ್ದಾಗ್ತಾ ಅಥವಾ ಕ್ವಿಕ್ ಶಿಫ್ಟರ್? ಕ್ವಿಕ್ ಶಿಫ್ಟರ್. ನೀನ್ ಪೂರ್ತಿ ಮೇಲಕ್ಕೆ ಟಚ್ ಮಾಡಂಗಿಲ್ಲ, ಲೌಡಕ್ಕೆ ಮೇಲಕ್ಕೆ ಎತ್ತಬೇಕು ಹಾರ್ಡ್ ಆಗಿ. ನೀನ್ ಟಚ್ ಮಾಡಿದ್ರೆ ಅದು ಐ ಆರ್ ಪಿ ಎಂ ಅಲ್ಲಿ ಇರ್ಬೇಕು 4-5, ಅವಾಗ ಟಕ್ ಟಕ್ ಅಂತ ಆಗುತ್ತೆ. ಲೋ ಅಲ್ಲಿ ಇದ್ದಾಗ ಟಚ್ ಮಾಡಿದ್ರೆ ಆಗಲ್ಲ. ಅಲ್ಲ ಕ್ಲಚ್ ಅದಕ್ಕೆ ಕ್ಲಚ್ ಯೂಸ್ ಮಾಡ್ತಾ ಇದೀನಿ ನಾನು. ಸೌಂಡೇ ಬರಲ್ವಲ್ಲಪ್ಪ. ಸೌಂಡೇ ಇಲ್ವಲ್ಲ, ಸೈಲೆಂಟ್ ಅಷ್ಟೇ, ಫುಲ್ ಸೈಲೆಂಟ್. ನನ್ ಮಗನೇ ನಿಂದ್ರಲ್ಲಿ 150 ಫೀಲ್ ಆಗೇ ಅಲ್ಲ. ಸೈಲೆಂಟ್ ಆಗಿ ಹೋಗ್ತಾ ಇರುತ್ತೆ. ಅಲ್ಲ, ಅದು ವಿಂಡ್ ಬ್ಲಾಸ್ಟ್ ಎಲ್ಲ ಏನಿರಲ್ವಲ್ಲ, ಫೀಲೇ ಇಲ್ಲ. ನನ್ಗೆ ಇಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತ ಕಾಣಿಸ್ತಾ ಇಲ್ಲ. 140 ಹೊಡಿತಿದ್ಯಾ ಮಗನೇ. ನನಗೆ ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಅದು ಬ್ಲಿಂಕ್ ಆಗುತ್ತೆ 5000 RPM ಅಲ್ಲಿ. ನಿಂದು ಏನ್ ಎಕ್ಸಾಸ್ಟ್ ಸೌಂಡ್ ಕೇಳಿಸೋದೇ ಇಲ್ಲಪ್ಪ.
ಏನಾಯ್ತು ತಿರ್ಗಾ ಕಟ್ ಅಂತ? ಏನಿಲ್ಲ, ವೈಸರ್ ಎತ್ಕೊಂಡೆ. ಒಂದೇ ಗೇರ್ ಅಲ್ಲಿ ಓಡಿಸ್ತಾ ಇದೀನಿ, ಯಾವ ಗೇರ್ ಅಲ್ಲಿ ಇದೀನಿ ಗೊತ್ತಾಗ್ತಾ ಇಲ್ವಲ್ಲ. ನಿಮ್ ಅಜ್ಜಿ ಅಲ್ಲೇ ಗೇರ್ ಕಾಣ್ತಾ ಇರಲ್ಲ, ಗೇರ್ ಯಾವ ನಂಬರ್ ಇದೆ ಅಂತ. ಎಲ್ಲ ಗಲೀಜ್ ಆಗೋಗಿದೆ ಮಗ. ಹೌದಾ? ಯಾವ ಗೇರ್ ಗುರು ಇದು? 6th ಗೇರ್ ಅಲ್ಲೇ ಇದೀನಿ. ಓಕೆ ಓಕೆ. 6th ಗೇರ್ ಅಲ್ಲಿ ಹೋದ್ರೆ ಅದು ಲೈಟ್ ಬರಲ್ಲ, ನೀನ್ 5000 RPM ಮೇಲೆ ಹೋದ್ರೂ. ಈ 6th ಕಣೋ ಇರೋದು, ಅವಾಗಿಂದ ಗೇರೇ ಚೇಂಜ್ ಮಾಡಿಲ್ಲ. ಬೇಡ, ನಮ್ ಗಾಡಿಗೆ ಗೇರೇ ಚೇಂಜ್ ಮಾಡೋದ್ ಬೇಡ. ಪವರ್ ಬೇಕು ಅಂದ್ರೆ ಟಕ್ ಅಂತ ಒಂದ್ ಗೇರ್ ಡೌನ್ ಮಾಡೋದಷ್ಟೇ. ಆದ್ರೂ ಮಗ ಕಷ್ಟ ಓಡ್ಸೋದು. ರೋಡ್ ದಾಟ್ತಿದ್ದಾರೆ. ಹಾ, ನೀನು ರೂಢಿ ಇಲ್ಲ ಆತರ ಗಾಡಿ ಓಡಿಸಿ ಜಾಸ್ತಿ, ಅದಕ್ಕೆ. ಹಾ, ಯಾರೋ ಒನ್ ವೇಲ್ ಬರ್ತಾವನೆ ಅಪೋಸಿಟ್ ಸೈಡ್.
Ah, sexy. Look at the power. This is the problem. These fuckers, ba- it's not a super sport. It's a sports tourer type.